ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ನಮ್ಮ ಪ್ಯಾರಾಮಿಲಿಟನ್ ವಾರಿಯರ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ನಾವು ಕಳೆದ ಕ್ಲಾಸ್ನಲ್ಲಿ ಒಂದು ಬಿಟ್ಟ ಸ್ಥಳಗಳನ್ನ ನೋಡ್ಕೊಂಡಿದ್ವಿ. ಫಿಲ್ ದ ಬ್ಲ್ಯಾಂಕ್ಸನ್ನು ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಂಡಿದ್ವಿ. ಸೊ ನೀವು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಎಕ್ಸಾಮ್ಗೆ, ನಿಮ್ಗಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತಾ, ಮತ್ತು ಅದು ಫಿಕ್ಸ್ ಐತಿ ಫ್ರೀನಾಗ ಮಾರ್ಕ್ಸ್ ಕೊಟ್ಟಂಗೆ. ಸೊ ಇವತ್ತಿನ ಕ್ಲಾಸ್ನ ನಾವು ಸ್ನೇಹಿತರೆ ಒಂದು ಎರರ್ಸ್ ಡಿಟೆಕ್ಷನ್ ಹೆಂಗೆ ಮಾಡ್ಬೇಕು ಅನ್ನೋದು ನೋಡ್ಕೊಂತ ಹೋಗೋಣ. ಇವತ್ತು ಎರರ್ಸ್ ಕಲ್ತಪ್ಪ ಅಂತಂದ್ರೆ ಎಕ್ಸಾಮ್ನಾಗ 1-2 ಕ್ವಶನ್ ಬರ್ತಾವು. ಸ್ನೇಹಿತರೆ, ನಾವು ಎರರ್ಸ್ ಅಂದ್ಬಿಟ್ಟು ನಮ್ಗೆ ನೆನಪಾಗಬೇಕು. ಇಲ್ಲಿ ABCD ಅಂತಂದು ನಾ ಕೊಟ್ಟಿರ್ತಾನೆ, ಸೆಂಟೆನ್ಸ್ ಒಳಗೆ ಫ್ರೇಮ್ ಮಾಡಿರ್ತಾನೆ, ಬಿಡಿಯಾಗಿ ಕೊಟ್ಟಿರ್ತಾನೆ. ಸ್ನೇಹಿತರೆ, ನಾವು ಬರೀ ತಪ್ಪಾದದನ್ನು ಗುರುತಿಸಿದ್ರೆ ಸಾಕು. ನಾವಾಗಲ್ಲಿ ರೈಟ್ ಬರೀ ಅವಶ್ಯಕತೆ ಇರಂಗಿಲ್ಲ. ನಮ್ದು ನಾವಲ್ಲಿ ಯಾವ ಪಾರ್ಟ್ನರ್ ರಾಂಗ್ ಐತೆ ಅನ್ನೋದು ತಿಳ್ಕೊಬೇಕಾಗಿರ್ತೈತಿ. ಸೊ ನಿಮ್ಗೆ ಒಮ್ಮೊಮ್ಮೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಲಿಕ್ಕಂದ್ರೂ ಇಲ್ಲಿ ಸಾಲ್ವ್ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಒಂದು ಸಾರಿ ಅಥವಾ ನೀವು 2 ಟೈಮ್ ರೀಡ್ ಮಾಡಿಬಿಟ್ಟಾದ್ರೆ ಕ್ವಶನ್ ಪದೇ ಪದೇ ಕಾನ್ಸಂಟ್ರೇಷನ್ ಕೊಟ್ಟು ನಿಮ್ಗೆ ಯಾವ ಭಾಗದಲ್ಲಿ ತಪ್ಪಾಗಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಸೊ ಅದಕ್ಕೆ ಇವತ್ತು ಇದನ್ನು ನೋಡ್ಕೊಂಡ್ರಿ. ಸೊ ನಿಮ್ಮ ಎಕ್ಸಾಮಿಗೆ ಇದು ಈಸಿ ಆಗುತ್ತೆ. ಫಸ್ಟ್ ಒಂದು ಸ್ನೇಹಿತರೆ, ದ ಲೆಟರ್ ವಾಸ್ ಪೋಸ್ಟಿಂಗ್ ಎಸ್ಟರ್ಡೇ ಮೈ ಬ್ರದರ್. ಸ್ನೇಹಿತರೆ, ಈಗ ನಾವು ಹಿಂಗೆ ಎಕ್ಸಾಮ್ ನಾವು ಅನ್ನೋನ್ ಆಗಿ ಕುಂತಿರ್ತೀವಿ. ಸೊ ದ ಲೆಟರ್ ವಾಸ್ ಪೋಸ್ಟಿಂಗ್ ಎಸ್ಟರ್ಡೇ ಮೈ ಬ್ರದರ್. ಸ್ನೇಹಿತರೆ, ಇಲ್ಲಿ ವಾಸ್ ಐತಿ, ಇದು ಕರೆಕ್ಟ್ ಐತಿ, ಎಸ್ಟರ್ಡೇ ಐತಿ, ಇದು ನಿನ್ನೆದೈತಿ. ಬಟ್ ಪೋಸ್ಟಿಂಗ್ ಅನ್ನೋದು ಏನು ಸ್ನೇಹಿತರೆ, ಇದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತಾ. ಸೊ ಅವ ನಿನ್ನೆ ಮಾಡಿನಪ್ಪ ಅಂತಂದ್ರೆ ವರ್ಕ್ ಕಂಪ್ಲೀಟ್ ಆಗೈತಿ. ಸೊ ನಾವು ಅಲ್ಲಿ V3 ವರ್ಕ್ 3ನ ಯೂಸ್ ಮಾಡ್ಬೇಕು. ಸೊ ಪೋಸ್ಟಿಂಗ್ ಬದಲಿಗೆ ನಾವು ಪೋಸ್ಟೆಡ್ ಅಂತೇಳಿ ಯೂಸ್ ಮಾಡ್ಬೇಕು. ದ ಲೆಟರ್ ವಾಸ್ ಪೋಸ್ಟೆಡ್ ಎಸ್ಟರ್ಡೇ ಮೈ ಬ್ರದರ್. ಎಕ್ಸಾಮ್ನಾಗ ಈಗ ಕನ್ಫ್ಯೂಸ್ ಮಾಡ್ತಿರ್ತಾನೆ, ಪೋಸ್ಟಿಂಗ್ ಅಂತ ಕೊಟ್ಟಿರ್ತಾನೆ. ಸೊ ನೀವಲ್ಲೇ ಯಾರು ಇದಕ್ಕೆ ಏ ಇತ್ತಪ್ಪ ಅಂತಂದ್ರೆ ಇದು B ಆಗಿರ್ತೈತಿ. ಸೊ ಆಪ್ಷನ್ ನಂಬರ್ B ನೀವಲ್ಲೇ ಯಾರು ಇದ್ರೊಳಗೆ ಐತಿ. ನಮ್ಗೆ ಬಿಡಿಯಾಗಿ ಕೊಟ್ಟಿರ್ತಾನೆ, ನೀವು ಯಾವ ಭಾಗದಲ್ಲಿ ಐತಿ ಗುರುತಿಸಿದ್ರೆ ಸಾಕು ಸ್ನೇಹಿತರೆ. ಸೊ ಪೋಸ್ಟಿಂಗ್ ಇರ್ತೈತಿ, ಪೋಸ್ಟಿಂಗಿಗೆ ಅದಕ್ಕೆ ಸಂಬಂಧ ಇಲ್ಲ. ಮಾತಾಡೋದು ಎಸ್ಟರ್ಡೇ ಅಪ್ಪ ಅಂತಂದ್ರೆ ಅದಕ್ಕೆ ವರ್ಕ್ ಕಂಪ್ಲೀಟ್ ಆಗಿಬಿಟ್ಟೈತಿ. ಕಂಪ್ಲೀಟ್ ಆಗೈತಪ್ಪ ಅಂತಂದ್ರೆ ಪೋಸ್ಟೆಡ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್ ಸ್ನೇಹಿತರೆ, ರೋಹನ್ ಆ್ಯಂಡ್ ಐ ಆಮ್ ಬೆಸ್ಟ್ ಫ್ರೆಂಡ್ಸ್. ಸ್ನೇಹಿತರೆ, ಈಗ ನಾವು ನೌನಲ್ಲಿ ಆಗಿರ್ಬೋದು, ಪ್ರೊನೌನಲ್ಲಿ ಆಗಿರ್ಬೋದು, ಇವನ್ನ ನಮ್ಮದು ಏಕವಚನ ಕ್ರಿಯಾಪದ, ಬಹುವಚನ ಕ್ರಿಯಾಪದ ಏನು ಬಳಸ್ಬೇಕಂತೇಳಿ ನಾವು ತಿಳ್ಕೊಂಡಿದ್ವಿ. ಸೊ ಇಲ್ಲಿ ರೋಹನ್ ಮತ್ತು ನಾನು ಅದೀವಿ. ಸೊ ಇಬ್ಬರದೀವಪ್ಪ ಅಂತಂದ್ರೆ ಪ್ಲೂರಲ್ ಇರ್ತೇವೆ, ಬಹುವಚನ ಆಕೈತಿ. ಬಹುವಚನಕ್ಕೆ ನಾವೇನು ಮಾಡ್ಬೇಕು, ಆರ್ ಅನ್ನೋದು ಒಂದು ಕ್ರಿಯಾಪದನ ಬಳಸ್ಬೇಕು. ಸೊ ಆರ್, ರೋಹನ್ ಆ್ಯಂಡ್ ಐ ಆಮ್ ಬದಲಿಗೆ ರೋಹನ್ ಆ್ಯಂಡ್ ಐ ಆರ್ ಬೆಸ್ಟ್ ಫ್ರೆಂಡ್ಸ್. ಯಾಕಂದ್ರೆ ಇಬ್ಬರದರಪ್ಪ ಅಂತಂದ್ರೆ ಬಹುವಚನ ಕ್ರಿಯಾಪದವನ್ನು ಬಳಸ್ಬೇಕು. ಒಬ್ಬನ ಇದ್ನಪ್ಪ ಅಂತಂದ್ರೆ ಏಕವಚನ ಕ್ರಿಯಾಪದ ಇರ್ತೈತಿ. ಸೊ ಇಲ್ಲಿ ಆರ್ ನಮ್ಗೆ ಸೀದಾ ಈಗ ಮ್ಯಾಥ್ಸಿಗೂ ಇಂಗ್ಲೀಷಿಗೆ ಏನು ಡಿಫ್ರೆನ್ಸ್ ಅಂದ್ರೆ ಸ್ನೇಹಿತರೆ, ಮ್ಯಾಥ್ಸ್ ಒಳಗೆ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ. ಸೊ ಇದು ಅದೇ ಟೈಪನ ನಾವು ಇಲ್ಲಿ ಸೆಂಟೆನ್ಸ್ ನೋಡಿ ಎದುರ್ಬೇಕಾದ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಒನ್ ಸ್ನೇಹಿತರೆ, ಥರ್ಡ್ ಒನ್, ಈಚ್ ಆಫ್ ದ ಗರ್ಲ್ಸ್ ಹ್ಯಾವ್ ಗಿವನ್ ಆ್ಯನ್ ಇಂಪ್ರೆಸಿವ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಪ್ರತಿಯೊಬ್ಬ ಒಂದು ಹೆಣ್ಮಕ್ಳು ಏನಪ್ಪ ಅಂತಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಚಲೋ ಕೊಟ್ಟಾರ. ಸೊ ನಾವು ಇದನ್ನು ಸಹಿತ ನಾವು ಪ್ರೊನೌನ್ ನೋಡಿದ್ವಿ. ಈಚ್ ಆಫ್ ಅಂತಪ್ಪ ಅಂತಂದ್ರೆ ನಮ್ದು ಕ್ರಿಯಾಪದ ಏಕವಚನದಲ್ಲಿ ಇರಬೇಕು. ಸೊ ಗರ್ಲ್ಸ್ ಅದಾರ, ಈಚ್ ಆಫ್ ದ ಗರ್ಲ್ಸ್ ಇದು ಕರೆಕ್ಟ್ ಐತಿ. ಪ್ಲೂರಲ್ ಪ್ರೊನೌನ್ ಕರೆಕ್ಟ್ ಐತಿ. ಬಟ್ ಕ್ರಿಯಾಪದ ಏನು ಹೇಳ್ಬೇಕು, ಏಕವಚನವಾಗಿರ್ಬೇಕು. ನಮ್ದು ಫಸ್ಟ್ ಸ್ನೇಹಿತರೆ, ನೀವು ಈ ಎರರ್ ಸಾಲ್ವ್ ಮಾಡಕ್ಕೆ ಹೊಂಟಿದ್ರಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ನಮ್ಮ ತಲೆಯಾಗಿ ಏನು ಬರ್ಬೇಕಪ್ಪ ಅಂತಂದ್ರೆ ಸಬ್ಜೆಕ್ಟ್, ಕರ್ತೃ ಮತ್ತು ಕ್ರಿಯಾಪದ ಯಾವ ರೀತಿ ಹೊಂದಾಣಿಕೆ ಆಗೈತಿ. ಏಕವಚನಕ್ಕೆ ಏಕವಚನ ಆಗಿರ್ಬೇಕು, ಬಹುವಚನಕ್ಕೆ ಬಹುವಚನ ಆಗಿರ್ಬೇಕು. ಸೊ ನಮ್ದು ಫಸ್ಟ್ ಯಾವ್ದೈತೆ ಅಂತ ತಿಳ್ಕೊಂಡ್ಬಿಟ್ರೆ ನೀವು 50% ಎರರ್ಸ್ನ ಸಾಲ್ವ್ ಮಾಡ್ದಂಗನ. ಕೆಲವೊಂದು ಟಾಪಿಕ್ ಇನ್ನೂ ಡೆಪ್ತ್ ಹೋಗ್ಯತಾನ, ಬಟ್ ನಿಮ್ಗೆ ಕ್ರಿಯಾಪದದ ಬಗ್ಗೆ ನಿಮ್ಗೆ ನಾಲೆಜ್ ಇತ್ತಪ್ಪ ಅಂತಂದ್ರೆ ಡೈರೆಕ್ಟಾಗಿ ನೀವು ಅವನ್ನ ಕ್ವಶನನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಯಾವ ಬದಲಿಗೆ ಆ್ಯಸ್ ಬರುತ್ತೆ. ನೆಕ್ಸ್ಟ್, ಐ ಡೋಂಟ್ ಲೈಕ್ ಮೂವೀಸ್ ಹೂ ಹ್ಯಾಸ್ ಅ ಸ್ಯಾಡ್ ಎಂಡಿಂಗ್. ನೋಡಿ ಸರಿ, ನಮ್ಮ ಓದ್ತೀನಿ, ಐ ಡೋಂಟ್ ಲೈಕ್ ಮೂವೀಸ್ ಹೂ ಹ್ಯಾಸ್ ಸ್ಯಾಡ್ ಎಂಡಿಂಗ್. ನೋಡಿ, ಇದು ಓದಬೇಕಾದ್ರೆ ಗೊತ್ತಾಗ್ಬಿಡ್ತೈತಿ ಏನೋ ರಾಂಗ್ ಐತೆ ಅಂತ ಹೇಳಿ. ನಮ್ಗೆ ಇಲ್ಲೆಲ್ಲಿ ಗೊತ್ತಾಗುತ್ತಾ, ಹೂಕ್ಕೆ ಗೊತ್ತಾಗುತ್ತಾ. ಹೂ ಅನ್ನೋದೇನಪ್ಪ ಸ್ನೇಹಿತರೆ, ವ್ಯಕ್ತಿಗಳಿಗೆ ಹೂ ಈಸ್ ಈ ಥರ ನಾವು ವ್ಯಕ್ತಿಗಳಿಗೆ ಬಳಸ್ತಿರ್ತೀವಿ. ಬಟ್ ಹೂ ಅನ್ನೋದಕ್ಕೆ ಬರಂಗಿಲ್ಲ, ವಿಚ್ ಬರ್ತೈತಿ ಇಲ್ಲಿ. ವಿಚ್ ಆ್ಯಸ್ ಯಾವ ಫಿಲ್ಮಪ್ಪ ಅಂತಂದ್ರೆ ಸ್ಯಾಡ್ ಎಂಡಿಂಗ್. ನಾವಿಲ್ಲಿ ವಸ್ತುಗಳಿಗೆ ಒಂದು ಥಿಂಗ್ಸ್ಗಳಿಗೆ ಬಳಸ್ಬೇಕಾದ್ರೆ ವಿಚ್ ಅನ್ನೋದು. ಹೂ ಆ್ಯಸಪ್ಪ ಅಂತಂದ್ರೆ ಫಿಲ್ಮಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಸೊ ವ್ಯಕ್ತಿ ಬಗ್ಗೆ ಮಾತಾಡ್ಕೊಂತಿಲ್ಲ, ಅವು ಫಿಲ್ಮ್ ಬಗ್ಗೆ ಮಾತಾಡ್ಕೊಂತಾನ. ಸೊ ಅಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ವಿಚ್ ಎಂಬ ಪದವನ್ನು ಬಳಸ್ಬೇಕು. ಇದು ವಿಚ್. ಹೂ ಅಂತಂದ್ರೆ ಪರ್ಸನ್ಗೆ ಆಗುತ್ತಾ, ಇಲ್ಲಿ ಅದನ್ನ ಉಲ್ಟಾ ಕೊಟ್ಟಿದ್ರು, ಇಲ್ಲಿ ಪರ್ಸನ್ ಕೊಟ್ಟು ಇಲ್ಲಿ ವಿಚ್ ಕೊಟ್ಟಿದ್ರು, ಅದು ರಾಂಗ್ ಆಗುತ್ತಾ. ಈಗ ನಮ್ಗೆ ಥಿಂಗ್ಸ್ ಕೊಟ್ಟನ, ಸೊ ಇಲ್ಲಿ ಹೂ ರಾಂಗ್ ಆಗುತ್ತೆ, ವಿಚ್ ಕರೆಕ್ಟ್ ಆಗುತ್ತಾ. ನೆಕ್ಸ್ಟ್ ಫಿಫ್ತ್ ಒನ್ ಸ್ನೇಹಿತರೆ, ಇದು ನೋಡಿ ಸ್ನೇಹಿತರೆ, ಈಗ ಫಿಫ್ತ್ ಒನ್ ನೋಡೋಣ ಸ್ನೇಹಿತರೆ. ಸೌರವ್ ಗಂಗೂಲಿ ಹ್ಯಾವ್ ಎಮರ್ಜ್ಡ್ ಆಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ BCCI. ಕ್ವಶನ್ ನೋಡಿದ್ರೆ ಎಷ್ಟು ಲಾಂಗ್ ಇದೆ ಸ್ನೇಹಿತರೆ. ಇದು ನೀವೇನು ಸೀದಾ ನಾ ಏನು ಹೇಳಿದ್ದೆ, ನಮ್ಮ ಸಬ್ಜೆಕ್ಟ್ ಮತ್ತು ವರ್ಕ್ ಅಗ್ರಿಮೆಂಟ್ ಆಗ್ಬೇಕು. ಸೌರವ್ ಗಂಗೂಲಿ ಅನ್ನೋದು ಸಿಂಗುಲರ್, ಏಕವಚನ, ಒಬ್ಬನಾದನ. ಸೊ ಹ್ಯಾವ್ ಸೀದಾ ಕ್ಯಾನ್ಸಲ್ ಆಗುತ್ತಾ, ಹ್ಯಾಸ್ ಬರ್ತಾ. ಆಪ್ಷನ್ ಹ್ಯಾಸ್, ಯಾವ ಬದಲಿಗೆ ಹ್ಯಾಸ್ ಬರ್ತಾ ಸ್ನೇಹಿತರೆ. ಸೊ ನೀವು ಈ ಥರ ನಮ್ಮ ಸಬ್ಜೆಕ್ಟ್ ಮತ್ತು ವರ್ಕ್ ಯಾವ ರೀತಿ ಹೊಂದಾಣಿಕೆ ಆಗೈತಿ ಅದನ್ನು ನೋಡ್ಕೋಬೇಕು. ನಾವು ಅದು ನೋಡ್ಕೊಂಡ್ಬಿಟ್ಟಪ್ಪ ಅಂತ ನಮ್ಗೆ ಕ್ಲಾರಿಫಿಕೇಶನ್ ಆಗ್ಬಿಡುತ್ತಾ, ಹ್ಯಾವ್ ಬರಂಗೆ ಇಲ್ಲ, ಒಬ್ಬನ ಅದನ್ನ. ಸೊ ಹ್ಯಾಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಫಿಫ್ತ್ ಒನ್. ಈಗ ನೆಕ್ಸ್ಟ್ ಒಂದು ಸಿಕ್ಸ್ತ್ ನೋಡೋಣ ಸ್ನೇಹಿತರೆ. ಐದರ್ he or I are wrong.
ಸ್ನೇಹಿತರೆ ನಾವು ಒಂದು ಚಾಪ್ಟರ್ನಲ್ಲಿ ಪ್ರೊನೌನಲ್ಲಿ ನೌನಲ್ಲಿ ಅಲ್ಲಿ ನೋಡಿದ್ವಿ ನಾವು ಏನಪ್ಪ ಅಂತಂದ್ರೆ ಐದರ್ ನೈದರ್ ಏನೇ ಬರಲಿ ನಾವಲ್ಲೇ ಕ್ರಿಯಾಪದವನ್ನು ಈ ಕ್ವಶನ್ದಾಗ ಬಳಸಬೇಕು. ಸೀದಾ ಎಕ್ಸಾಮ್ನಾಗ ಹಿಂಗೆ ಕೊಟ್ಟಿರ್ತಾನೆ. ಸೊ ನೈದರ್ ಕೊಟ್ಟಿರ್ಬೋದು, ನಾರ್ ಕೊಟ್ಟಿರ್ಬೋದು, ಐದರ್ ಕೊಟ್ಟಿರ್ಬೋದು. ಸೊ ನಾವು ನೋಡಿದ್ವಿ ಐದರ್, ಇಲ್ಲಿ ವರ್ಕ್ ಮಾಡಬೇಕು ಮ್ಯಾಥ್ಸ್ ಆಗಿಲ್ಲ. ಸೊ ಈಸ್ ಇಸ್ ದ ಕರೆಕ್ಟ್ ಆನ್ಸರ್. ನಮ್ಗೆ ಆರ್ ಮ್ಯಾಗ ನಾವು ಪಾಯಿಂಟ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ, ಈಸ್ ಬರ್ತೈತೆ ಅಲ್ಲಿ ಆರ್ ಬದಲಿಗೆ. ನೆಕ್ಸ್ಟ್ ದೀಸ್ ಗರ್ಲ್ಸ್ ಹ್ಯಾವ್ ಬೀನ್ ಲಿವಿಂಗ್ ಇಯರ್ ಸಿನ್ಸ್ 5 years. ನಾವಲ್ಲೇ ಕಂಜಂಕ್ಷನ್ ಒಳಗೆ ಸಿನ್ಸ್ ಫಾರ್ಮ್ನ ಚರ್ಚೆ ಮಾಡಿವಿ. ಸೊ ನಮ್ಗೆ ಎಕ್ಸಾಕ್ಟ್ ಟೈಮ್ ಗೊತ್ತಿತ್ತಪ್ಪ ಅಂತಂದ್ರೆ, ಎಕ್ಸಾಕ್ಟ್ ನಮ್ಗೆ ಡ್ಯೂರೇಷನ್ ಗೊತ್ತಿತ್ತಪ್ಪ ಅಂತಂದ್ರೆ, ಸೊ 5 years ಒಂದು 5 years ಆಗಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಏನು ಬರ್ಬೇಕಿತ್ತು, ಫಾರ್ ಆಗಬೇಕಿತ್ತು. ಸಿನ್ಸ್ ಬದಲಿಗೆ ಫಾರ್ ಇಸ್ ದ ರೈಟ್ ಆನ್ಸರ್. ಇದು ಫಾರ್ ಸ್ನೇಹಿತರೆ. ಸೊ ಸಿನ್ಸ್ ಫಾರ್ನ ಒಂದು ಗಮನ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ದ ಕೊನಾರ್ಕ್ ಟೆಂಪಲ್ ಈಸ್ ಡೆಡಿಕೇಟೆಡ್ ಫ್ರಮ್ ಸನ್ ಗಾಡ್. ನೋಡಿ ಸ್ನೇಹಿತರೆ, ಡೆಡಿಕೇಟೆಡ್ ಫ್ರಾಮ್ ಒಂದು ಐತಿ, ಡೆಡಿಕೇಟೆಡ್ ಫ್ರಾಮ್ ಆಗಂಗಿಲ್ಲ, ಡೆಡಿಕೇಟೆಡ್ ಟು ಇಂತ ಕರೆಕ್ಟ್ ಆನ್ಸರ್ ಅಂತ. ಡೆಡಿಕೇಟೆಡ್ ಟು ಇಂತ ಕರೆಕ್ಟ್ ಆನ್ಸರ್, ಫ್ರಾಮ್ ಬರಂಗಿಲ್ಲ. ಸೊ ದ ಕೊನಾರ್ಕ್ ಟೆಂಪಲ್ ಈಸ್ ಡೆಡಿಕೇಟೆಡ್ ಟು ಸನ್ ಗಾಡ್. ಯಾವ್ದಾರ ಒಂದು ದೇವರಿಗೆ ಅರ್ಪಿಸಲಾಗಿದೆ. ಡೆಡಿಕೇಟೆಡ್ ಟು ಹಿಮ್, ಡೆಡಿಕೇಟೆಡ್ ಟು ಹೀಸ್, ಈ ಥರ ನಾವು ಶಬ್ದಗಳನ್ನು ಬಳಸ್ತೀವಿ. ಡೆಡಿಕೇಟೆಡ್ ಫ್ರಾಮ್ ಅಂತಂದ್ರೆ ರಾಂಗ್ ಯೂಸೇಜ್ ಕೊಡುತ್ತಾ. ಸೊ ನಮಗೆ ಸೆಂಟೆನ್ಸ್ನ ಸ್ವಲ್ಪ ಎರರ್ ಅನಿಸ್ತಪ್ಪ ಅಂತಂದ್ರೆ, ಅವು ಈ ಪಾರ್ಟ್ನಾಗ ಎರರ್ ಆಗಿರ್ಬೋದು ಅಂತ ಗೊತ್ತಿದ್ರೆ ಸಾಕು, ನಾವು ಆ ಪಾರ್ಟ್ನ ನಾವು ಚೂಸ್ ಮಾಡಿದ್ರೆ ಸಾಕು, ನಮಗಲ್ಲೇ ಕರೆಕ್ಷನ್ ಕೇಳಿರಂಗಿಲ್ಲ. ಸೊ ನಾವು ಎರರನ್ನು ಸೂಕ್ಷ್ಮವಾಗಿ ಗುರುತಿಸ್ಬೇಕು. ನಾವು ಯಾವ ಪಾಯಿಂಟಲ್ಲಿ ಐತಪ್ಪ ಅಂತ ಗುರುತಿಸ್ಬಿಟ್ರೆ ಸಾಕು ಸ್ನೇಹಿತರೆ. ಸೊ ಡೆಡಿಕೇಟೆಡ್ ಫ್ರಾಮ್ ಆಗಂಗಿಲ್ಲ, ಡೆಡಿಕೇಟೆಡ್ ಟು ಇರ್ತೈತಿ. ಸೊ ನಾವು ಗಮನ ಹರಿಸ್ಬೇಕು. ಡೆಡಿಕೇಟೆಡ್ ಟು ಇಸ್ ದ ರೈಟ್ ಆನ್ಸರ್. ಅಮೌಂಗ್ ಯು ಆ್ಯಂಡ್ ಐ ಸಿ ಈಸ್ ಕ್ವೈಟ್ ರೂಡ್. ನಮ್ಮಿಬ್ಬರಿಗೆ ನಡವಳಿಕೆ ಯಾರ ಪೈಕಿ ಸ್ವಲ್ಪ ರೂಡ್ ಅದಲ್ಲ. ಸೊ ನಾವಿಲ್ಲಿ ಏನು ಮಾತಾಡಿದ್ವಿ, ಇಬ್ಬರಿಗೆ ಬಂದೈತಪ್ಪ ಅಂತಂದ್ರೆ ಬಿಟ್ವೀನ್ ಅಂತ ಯೂಸ್ ಮಾಡ್ಬೇಕು. ಸೊ ಅಮೌಂಗ್ ಬರಂಗಿಲ್ಲ, ಅಮೌಂಗ್ ಇಬ್ಬರಿಗೆ ಜಾಸ್ತಿ ಇದ್ದಾಗ. ಸೊ ಬಿಟ್ವೀನ್ ಯು ಆ್ಯಂಡ್ ಹೈ, ಯು ಆ್ಯಂಡ್ ನನ್ನ ನಿನ್ನ ನಡುವೆ, ನಂಗೆ ನೀವು ಕಂಪೇರ್ ಮಾಡಿದಾಗ ನಂಗೆ ನಿಂಗೆ ನಡುವೆ, ಅದು ಇಬ್ಬರಿಗೆ ಬರ್ತೈತಿ. ಸೊ ಇಬ್ಬರು ಇದ್ರಪ್ಪ ಅಂತಂದ್ರೆ ಬಿಟ್ವೀನ್ ಇರ್ತೈತಿ. ಇಬ್ಬರಿಗಿಂತ ಜಾಸ್ತಿ ಬಂದ್ರೆ ಅಮೌಂಗ್ ಬರ್ತೈತಿ. ಸೊ ಎಕ್ಸಾಮ್ನಾಗ ಇದನ್ನ ಬೇರೆ ಥರ ಕೇಳ್ತಾನೆ. ಸೊ ನಾವು ಎಲ್ಲೇ ಇಬ್ಬರು ಬಂದ್ರಪ್ಪ ಅಂತಂದ್ರೆ ನಮ್ಗೆ ಲಕ್ಷ್ಯ ಇರಬೇಕು, ಬಿಟ್ವೀನ್ಗೆ ಹೋಗ್ಬೇಕು, ಅಮೌಂಗಕ್ಕೆ ಹೋಗಿರ್ಬಾರ್ದು. ಬಿಟ್ವೀನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕ್ಯಾನ್ ಯು ಟೆಲ್ ಮಿ ದ ನೇಮ್ ಆಫ್ ದ ಪರ್ಸನ್, ಕ್ಯಾನ್ ಯು ಟೆಲ್ ಮಿ ದ ನೇಮ್ ಆಫ್ ದ ಪರ್ಸನ್ ಹೂಮ್ ರೋಡ್ ದ ಬುಕ್. ನೀನು ಪುಸ್ತಕ ಬರೆದ ಹೆಸರು ಹೇಳ್ರಿ. ಸೊ ಹೂಮ್ ಅನ್ನೋದು ರಾಂಗ್ ವಿಷಯ ಹೇಳ್ತಾ, ನೋಡಿದ್ರೆ ಗೊತ್ತಾಗ್ಬಿಡುತ್ತಾ. ಹೂಮ್ ರೋಡ್ ದ ಬುಕ್ ಅಂತ. ಹೂಮ್ ರೋಡ್ ದ ಬುಕ್ ನಾವಿಲ್ಲಿ ಕೇಳಿರಂಗಿಲ್ಲ. ಹೂ ರೋಡ್ ದ ಬುಕ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಹೂ ರೋಡ್ ದ ಬುಕ್ ನಾವು ಕೇಳಿರ್ತೀವಲ್ಲ ಇನ್ ಜನರಲ್ ಆಗಿ, ಯಾರು ಈ ಪುಸ್ತಕವನ್ನು ಬರೆದಿದ್ದಾರೆ, ಹೂ ರೋಡ್ ದ ಬುಕ್, ಹೂಮ್ ಬರಂಗಿಲ್ಲ. ಸೊ ಈ ರೀತಿಯಾಗಿ ನಾವು ಎರಡು ಪಾಠ ಗುರುತಿಸಿದ ಸಾಕು ಸ್ನೇಹಿತರೆ. ಹೂಮ್ ಬದಲಿಗೆ ಹೂ ಬರುತ್ತಾ, ಹೂ ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಎರರನ್ನು ನಾವು ಕ್ಲಾರಿಫಿಕೇಶನ್ ಮಾಡ್ಕೊಂಡು ಯಾವ ಭಾಗದಲ್ಲಿ ಎರರ್ ಆಗೈತೆ ಅನ್ನೋದನ್ನು ಗುರುತಿಸಬೇಕು ಸ್ನೇಹಿತರೆ. ಸೊ ಇದು ಎಕ್ಸಾಮ್ನಾಗೂ 1 ರಿಂದ 2 ಕ್ವಶನ್ ಬರ್ತದೆ ಸ್ನೇಹಿತರೆ. ಸೊ ನೀವು ಪ್ರಾಕ್ಟೀಸ್ ಮಾಡಿರಿ. ಒಟ್ಟು ಎರರನ್ನು ನೀವು ಮೊದಲು ನಿಮಗೆ ಕ್ಲಾರಿಫಿಕೇಶನ್ ಬರ್ಲಿಕ್ಕೆ ಅಂದ್ರೆ ಕ್ರಿಯಾಪದ ಟ್ಯಾಲಿ ಮಾಡಿರಿ. ಆಮೇಲೆ ಈ ಥರ ಸಿನ್ಸ್, ಫಾರ್, ಐದರ್, ನೈದರ್ ಈ ಥರ ಶಬ್ದಗಳು ಬರ್ತಿರ್ತಾವೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಸ್ನೇಹಿತರೆ. ಇಲ್ಲಿವರೆಗೂ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್ ಸ್ನೇಹಿತರೆ.